ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಆದಿತ್ಯ ಜಿ ಕೆ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸೊಲ್ಯೂಷನ್ ಅನ್ನುವ ಫಲಕದ ಅಡಿಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ. ಅದೇನೆಂದರೆ ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್, ಅಂದರೆ ಆ್ಯಸಿಡ್ ಮೇಲೆ ಬರುವಂತಹ ಒಂದು ಕಾಯಿಲೆ. ಈ ಕಾಯಿಲೆಯನ್ನು ನೀವು ಇವಾಗಲೇ ತಿಳಿದಿರಬಹುದು. ತುಂಬ ಜನ ಹೇಳಿರಬಹುದು ನಿಮಗೆ, ಪಿತ್ತ ಮೇಲೆ ಬರುವುದು, ಎದೆ ಉರಿ ಬರುವುದು, ಬಾಯಲ್ಲಿ ಹುಳಿ ತೇಗು ಬರುವುದು, ಇಂತಹ ಒಂದು ಸಂದರ್ಭವನ್ನು ನೀವು ಆಲ್ರೆಡಿ ಕೇಳಿರ್ಬೋದು. ಇದು ಯಾಕಾಗ್ತದೆ? ಅಂದರೆ ಹೊಟ್ಟೆ ಅಂದರೆ ಜಠರದಲ್ಲಿರುವಂತಹ ಆ್ಯಸಿಡ್ ಅಥವಾ ಪಿತ್ತ ಏನಿದೆಯೋ ಅದು ಕೆಲವೊಮ್ಮೆ ಸೀದಾ ನಮ್ಮ ಅನ್ನನಾಳಕ್ಕೆ ಬಂದು ತಲುಪಬಹುದು. ನಾರ್ಮಲ್ ಆಗಿ ಅದು ಬರುವುದಿಲ್ಲ, ಬಟ್ ಕೆಲವೊಮ್ಮೆ ಅದು ಅನ್ನನಾಳಕ್ಕೆ ಬರುವಂತಹ ಚಾನ್ಸಸ್ ಇರ್ತದೆ. ಸೊ ಅನ್ನನಾಳಕ್ಕೆ ಬಂದಾಗ ಏನಾಗುತ್ತದೆ, ಎದೆ ಉರಿ ಬರುವಂಥದ್ದು, ಗಂಟಲು ಉರಿ ಬರುವಂಥದ್ದು, ಅಥವಾ ಬಾಯಲ್ಲಿ ಹುಳಿ ತೇಗು ಬರುವಂಥದ್ದು, ಇಂತಹ ಒಂದು ಸಿಂಪ್ಟಮ್ಸ್ಗಳು ಬರಬಹುದು. ಕೆಲವರಿಗೆ ಯಾವಾಗಲೂ ಡ್ರೈ ಕಾಫ್ ಅಂತ ಕರಿತೀವಿ. ಸೊ ಒಣ ಕೆಮ್ಮು ಅಥವಾ ಉಸಿರಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗೋದು, ವೀಸಿಂಗ್ ಥರ ಬರುವಂಥದ್ದು, ಅಥವಾ ಅವರ ಧ್ವನಿಯಲ್ಲಿ ಸ್ವಲ್ಪ ಚೇಂಜಸ್ ಆಗುವಂಥದ್ದು, ಅಥವಾ ಕೆಲವರಿಗೆ ಹೊಟ್ಟೆ ನೋವು ಬರುವಂಥದ್ದು, ಅಥವಾ ಬಿಕ್ಕಳಿಕೆ ಮತ್ತೆ ಮತ್ತೆ ಬರ್ತಾ ಇರುವಂಥದ್ದು, ಇದೆಲ್ಲ ಸಂದರ್ಭಗಳು ಈ ಆ್ಯಸಿಡ್ ರಿಫ್ಲಕ್ಸ್ ಡಿಸೀಸಿಂದ ಆಗಬಹುದು. ಸೊ ಇದು ನೀವು ನೋಡಬಹುದಾದರೆ 10-30% ಜನಕ್ಕೆ ಇರ್ತದೆ. ಸೊ ಕೆಲವರಿಗೆ ಕಡಿಮೆ ಇರ್ತದೆ, ಕೆಲವರಿಗೆ ಜಾಸ್ತಿ ಇರ್ತದೆ. ಈ ಒಂದು ಕಾಯಿಲೆಯನ್ನು ನಾವು ಯಾಕೆ ಡಯಾಗ್ನೋಸಿಸ್ ಮಾಡಬೇಕು ಅಥವಾ ಯಾಕೆ ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ, ಈ ಎಲ್ಲ ರೋಗ ಲಕ್ಷಣಗಳು ಏನಿದ್ದಾವಲ್ಲ, ಇದೆಲ್ಲದು ಒಂದು ಹಾರ್ಟ್ ಪ್ರಾಬ್ಲಮ್ಮು, ಹೃದಯ ಸಂಬಂಧಿತ ಕಾಯಿಲೆಗಳಿರ್ಬೋದು, ಅಥವಾ ಶ್ವಾಸಕೋಶದ ರಿಲೇಟೆಡ್ ಕಾಯಿಲೆಗಳಿರ್ಬೋದು, ಅವುಗಳಿಗೆ ಬರುವಂತಹ ಒಂದು ಲಕ್ಷಣಗಳು ಮತ್ತು ಈ ಲಕ್ಷಣಗಳು ಎರಡು ಆಲ್ಮೋಸ್ಟ್ ಸೇಮ್ ಇರ್ತದೆ. ಹಾಗಾಗಿ ಇದನ್ನು ಡಯಾಗ್ನೋಸ್ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಅದು ಏನಾದರೂ ಸರಿಯಾದಲ್ಲಿ ನಾವು ಬೇರೆ ಆರ್ಗನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿರ್ತವೆ ಅದನ್ನು ರೂಲ್ ಔಟ್ ಮಾಡ್ಬೋದು. ಮತ್ತು ಈ ಆ್ಯಸಿಡ್ ರಿಫ್ಲಕ್ಸ್ ಆದಾಗ ಏನಾಗ್ತದೆ ಅಂದರೆ, ಲಾಂಗ್ ಟೈಮಲ್ಲಿ ತುಂಬ ದಿನ ಇದೇ ಥರ ನಡೀತಾ ಇದ್ದಾಗ ಅನ್ನನಾಳ ಒಳಗಡೆಯಿಂದ ಚಿಕ್ಕದಾಗಿ ಊಟ ಮಾಡಲಿಕ್ಕೆ ಅಥವಾ ನುಂಗಲಿಕ್ಕೆ ಕಷ್ಟ ಆಗುವಂತಹ ಪ್ರಾಬ್ಲಮ್ಗಳು ಬರ್ಬೋದು. ಇನ್ನೂ ಕೆಲವರಲ್ಲಿ ಈ ಒಂದು ತೊಂದರೆಯಿಂದಾಗಿ ಏನಾಗ್ತದೆ ಅಂದರೆ ಕ್ಯಾನ್ಸರ್ ಡೆವಲಪ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡಬೇಕು, ಇದನ್ನೆಲ್ಲ ತಡೆಯಬೇಕು. ಇನ್ನು ಕೆಲವರಲ್ಲಿ ಈ ಒಂದು ಕಾಯಿಲೆಯನ್ನು ಗುರುತಿಸಿ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವರ ಜೀವನ ಶೈಲಿ ಅಥವಾ ಅವರ ಕ್ವಾಲಿಟಿ ಆಫ್ ಲೈಫ್ ಸ್ವಲ್ಪ ಚೆನ್ನಾಗಾಗ್ತದೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಇದನ್ನು ಡಯಾಗ್ನೋಸಿಸ್ ಮಾಡಲೇಬೇಕು. ಸೊ ನಾನು ಹೇಳಿರೋ ಪ್ರಕಾರ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಅಂದರೆ ಯಾವ ಥರ ಕಾಂಪ್ಲಿಕೇಶನ್ಸ್ ಆಗ್ಬೋದು? ಒಂದು ಹೇಳಿದ ಹಾಗೆ ಒಳಗಡೆ ಇರುವಂಥ ಫುಡ್ ಪೈಪು ಚಿಕ್ಕದಾಗಿ ಊಟ ಅದರಿಂದ ಹೋಗೋದಕ್ಕೆ ಕಷ್ಟ ಆಗ್ಬೋದು. ಅಥವಾ ಇನ್ನು ಕೆಲವರಲ್ಲಿ ಕಾನ್ಸ್ಟೆಂಟಾಗಿ ಚೆಸ್ಟ್ ಪೇಯ್ನ್, ಎದೆ ಭಾಗದಲ್ಲಿ ನೋವು ಬರ್ತಾನೆ ಇರಬಹುದು. ಅಥವಾ ಇನ್ನು ಕೆಲವರಲ್ಲಿ ಕ್ಯಾನ್ಸರ್ ಡೆವಲಪ್ಮೆಂಟ್ ಆಗುವಂತಹ ಒಂದು ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ತವೆ. ಯಾಕಂದರೆ ಯಾವಾಗಲೂ ಆ್ಯಸಿಡ್ ಬಂದು ಅನ್ನನಾಳಕ್ಕೆ ತಟ್ಟುತ್ತಾ ಇದ್ದಾಗ ಅಲ್ಲಿ ಅಲ್ಸರ್ಗಳಾಗ್ತವೆ. ಆ ಅಲ್ಸರ್ಗಳು ಹೀಲ್ ಆಗಬೇಕಾದ್ರೆ ಗಟ್ಟಿ ಆಗ್ತದೆ. ಈ ಗಟ್ಟಿಯಾದ ಭಾಗದಲ್ಲಿ ಕ್ಯಾನ್ಸರ್ ಡೆವಲಪ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಇದೆಲ್ಲ ಕಾರಣದಿಂದಾಗಿ ಇದನ್ನು ಡಯಾಗ್ನೋಸಿಸ್ ಮಾಡಬೇಕು. ಈಗ ಇದನ್ನು ಯಾವ ರೀತಿಯಲ್ಲಿ ನಾವು ಡಯಾಗ್ನೋಸಿಸ್ ಮಾಡಬಹುದು? ಒಂದು, ಯೂಶ್ವಲಿ ಮೆಡಿಕಲ್ ಇಲ್ಲ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು ನಿಮಗೆ ಸಿಂಪ್ಟಮ್ಸ್ಗಳು ಕೇಳ್ತಾರೆ. ಯಾವ ಥರ ಸಿಂಪ್ಟಮ್ಸ್ಗಳು ನಿಮ್ಗೆ ಬರ್ತಾ ಇದೆ, ಲಕ್ಷಣಗಳು ಏನೇನಿದೆ ಅಂತ ಕೇಳಿ ಆ ಸಿಂಪ್ಟಮ್ಸ್ನ ಮೇಲೇ ಇದನ್ನು ಡಯಾಗ್ನೋಸಿಸ್ ಮಾಡಬಹುದು. ಇಲ್ಲ ಅಂದರೆ ಒಂದು ಎಂಡೋಸ್ಕೋಪಿ, ಬಾಯಿಯಿಂದ ಒಂದು ಸಣ್ಣದಾದ ಟ್ಯೂಬನ್ನು ಹಾಕಿ ಸ್ಟಮಕ್ ಮತ್ತು ನಿಮ್ಮ ಅನ್ನನಾಳವನ್ನು ನೋಡಿ ಅಲ್ಲಿ ಯಾವುದಾದ್ರೂ ಈ ಕಾಯಿಲೆಗೆ ಸಂಬಂಧಪಟ್ಟ ಲಕ್ಷಣಗಳು ಇದಾವ ಅಂತ ನೋಡಿ ಅದ್ರ ಮೇಲೇನೂ ಡಯಾಗ್ನೋಸ್ ಮಾಡಬಹುದು. ಇನ್ನು ಕೆಲವರಲ್ಲಿ 24 hour pH ಮಾನಿಟ್ರಿಂಗ್ ಮತ್ತು ಈಸೋಫೇಜಿಯಲ್ ಮ್ಯಾನೋಮೆಟ್ರಿ ಅನ್ನುವಂಥ 2 ಟೆಸ್ಟ್ಗಳನ್ನು ಮಾಡಬೇಕಾಗ್ತದೆ. ಸೊ ಇದೆರಡನ್ನು ಮಾಡಿ ಫೈನಲ್ ಆಗಿ ಅದನ್ನು ಡಯಾಗ್ನೋಸಿಸ್ ಮಾಡಬಹುದು. ಸೊ ಈ ಕಾಯಿಲೆ ಯಾಕೆ ಬರ್ತದೆ ಅಂತ ನೀವು ಗಮನಿಸಿದರೆ ಇದಕ್ಕೆ ಕ್ಲಿಯರ್ ಕಟ್ ಆದಂತಹ ಕಾರಣಗಳಿಲ್ಲ. ಈ ಅನ್ನನಾಳದ ಕೆಳಭಾಗದಲ್ಲಿ ಒಂದು ಹೈ ಪ್ರೆಷರ್ ಝೋನ್ ಅಂತ ಇರ್ತದೆ, ಅಲ್ಲಿ ಒತ್ತಡ ಜಾಸ್ತಿ ಇರ್ತದೆ. ಆ ಒತ್ತಡ ಜಾಸ್ತಿ ಇರುವಂತಹ ಜಾಗದಿಂದ
ಆ್ಯಸಿಡ್ ಮೇಲೆ ಬರೋದು ಕಷ್ಟ ನಾರ್ಮಲ್ ಆಗಿ. ಬಟ್ ಈ ಪೇಷಂಟ್ಸಲ್ಲಿ ಈ ಒತ್ತಡ ಇರುವಂತಹ ಜಾಗ ಸ್ವಲ್ಪ ಲೂಸ್ ಆಗಿರ್ತದೆ. ಸೊ ಪ್ರೆಷರ್ ಅದರಲ್ಲಿ ಕಡಿಮೆ ಆಗೋದ್ರಿಂದ ಜಠರದಲ್ಲಿರೋ ಆ್ಯಸಿಡ್ ಮೇಲೆ ಬರಲು ಸಾಧ್ಯ ಇರ್ತದೆ. ಸೊ ಇದು ಯಾವಾಗ ಆಗ್ತದೆ ಅಂದರೆ ಅಲ್ಲಿ ಒಂದು ಕ್ರೂರ ಅಂತ ಇರ್ತದೆ, ಒಂದು ಡಯಾಫ್ರಮ್ ಅಂತ ಇರ್ತದೆ, ಅದರಲ್ಲಿ ಕ್ರೂರ ಅಂತ. ಆ ಕ್ರೂರ ಲೂಸ್ ಆದಾಗ ಈ ಹೈ ಪ್ರೆಷರ್ ಝೋನು ಲೋ ಪ್ರೆಷರ್ ಝೋನ್ ಆಗಿ ಎಲ್ಲ ಆ್ಯಸಿಡ್ ಮೇಲೆ ಬರೋದಕ್ಕೆ ಸಾಧ್ಯ ಇರ್ತದೆ. ಇನ್ನು ಕೆಲವರಲ್ಲಿ ಈ ಅನ್ನನಾಳದ ಮೂಮೆಂಟ್ ಸ್ವಲ್ಪ ವ್ಯತ್ಯಾಸ ಆದಾಗ್ಲೂ ಅವರಿಗೆ ಈ ಕಾಯಿಲೆಗಳು ಬರ್ಬೋದು. ಇನ್ನು ಕೆಲವರಲ್ಲಿ ಈ ಅವರಾಗಿಯೇ ವಾಮಿಟಿಂಗ್ನ ಇಂಡ್ಯೂಸ್ ಮಾಡ್ತಾರೆ, ವಾಂತಿ ಬರೋ ಥರ ಮಾಡಿ ಗ್ಯಾಗಿಂಗ್ ಥರ ಮಾಡ್ತಾ ಇರ್ತಾರೆ, ಅವರಲ್ಲಿನೂ ಈ ಥರ ಕಂಡೀಷನ್ ಮುಂದೆ ಬರಬಹುದು. ಇನ್ನೊಂದು ಒಬೆಸಿಟಿ. ಸೊ ಯಾರು ತುಂಬ ವೆಯ್ಟ್ ಜಾಸ್ತಿ ಇರ್ತಾರೆ, ಫ್ಯಾಟಿ ಇರ್ತಾರೋ ಅವರಲ್ಲೂ ಕೂಡ ಈ ಕಾಯಿಲೆ ಬರುವಂಥ ಚಾನ್ಸಸ್ ಇರ್ತದೆ. ಸೊ ಯಾವ ಒಂದು ಸಂದರ್ಭದಲ್ಲಿ ಈ ರಿಫ್ಲಕ್ಸ್ ಡಿಸೀಸ್ ಕಾಣಿಸ್ಕೊಳ್ಬೋದು ಅಂದರೆ ಕೆಲವೊಂದು ಫುಡ್ ಐಟಮ್ಸ್ ಇರ್ತವೆ, ಫ್ರೈಡ್ ಫುಡ್ ಇರ್ಬೋದು, ಅಥವಾ ತುಂಬ ಸ್ಪೈಸಿ ಫುಡ್ ಇರ್ಬೋದು, ಇಲ್ಲ ಕೆಫಿನ್ ಇರೋವಂಥ ಫುಡ್ಗಳು, ಕಾಫಿ ಟೀ ಆಗಿರಬಹುದು, ಅಥವಾ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋರಲ್ಲಿ, ಅಥವಾ ಇನ್ನು ಕೆಲವರಲ್ಲಿ ಈ ಕಾರ್ಬೋನೇಟೆಡ್ ಬೆವರೇಜ್ ಪೆಪ್ಸಿ, ಕೋಕಾ ಕೋಲಾ, ಸ್ಪ್ರೈಟ್ ಎಲ್ಲ ಕುಡಿತಾರಲ್ಲ ಅವರಲ್ಲಿ ಈ ರಿಫ್ಲಕ್ಸ್ ಈ ಥರ ಮೇಲೆ ಬರುವಂಥ ಚಾನ್ಸಸ್ ಇರ್ತದೆ. ಇನ್ನು ಕೆಲವರಲ್ಲಿ ಆನಿಯನ್ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಇಂತಹ ಒಂದು ಐಟಮ್ಸ್ನ ತಿಂದಾಗ್ಲೂ ಕೆಲವರಿಗೆ ಈ ರಿಫ್ಲಕ್ಸ್ ಬರುವಂಥ ಚಾನ್ಸಸ್ ಇರ್ತದೆ. ಸೊ ಇನ್ನು ಕೆಲವರಲ್ಲಿ ಟೈಪ್ ಎ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಕರಿತೀವಿ. ಸೊ ತುಂಬ ಟೆನ್ಷನ್ ಇರೋರಲ್ಲಿ ಈ ಕಾಯಿಲೆ ಒಂದು ಬರುವಂಥ ಚಾನ್ಸಸ್ ಇರ್ತದೆ. ಸೊ ಒಮ್ಮೆ ಇದನ್ನು ಡಯಾಗ್ನೋಸಿಸ್ ಮಾಡಿ ಆದಮೇಲೆ ಇದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಮುಂದಿನ ಪ್ರಶ್ನೆ. ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ, ಅಂದರೆ ಸರ್ಜರಿ ಇಲ್ಲದೆ ಯಾವ ರೀತಿಯಲ್ಲಿ ಇದನ್ನು ಟ್ರೀಟ್ಮೆಂಟ್ ಮಾಡಬಹುದು ಅಂತ. ಇನ್ನೊಂದು ಸರ್ಜರಿಯಿಂದ ಸರಿ ಮಾಡುವಂಥ ಒಂದು ಕ್ರಮ. ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲಿ ಮೊದಲನೇದಾಗಿ ಅವರ ಆಹಾರ ಪದ್ಧತಿ ಮತ್ತು ಅವರ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರ್ತೇವೆ. ಅಂದರೆ ಯಾವ ಯಾವ ಆಹಾರ ಪದಾರ್ಥಗಳಿಂದ ಅವರಿಗೆ ರಿಫ್ಲಕ್ಸ್ ಈ ಕಾಯಿಲೆ ಬರ್ತಾ ಇರ್ತದೋ ಅದನ್ನು ಕಡಿಮೆ ಮಾಡಿ, ಅದರಿಂದ ಟ್ರಿಗರ್ ಆಗದೇ ಇರುವಂಥ ಫುಡ್ಡನ್ನು, ಆಹಾರ ಪದಾರ್ಥಗಳನ್ನ ಜಾಸ್ತಿ ಮಾಡುವುದರಿಂದ ಅವರ ರೋಗ ಲಕ್ಷಣಗಳು ಕಡಿಮೆ ಆಗ್ತದೆ. ಅದಲ್ಲದೆ ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ ಅಂತ ಕರಿತೀವಿ. ಆ ಲೈಫ್ ಸ್ಟೈಲ್ ಚೇಂಜಸ್ ಮಾಡುವುದರಿಂದ ಅವರಲ್ಲಿ ಈ ಸಿಂಪ್ಟಮ್ಸ್ಗಳು, ರೋಗ ಲಕ್ಷಣಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಕೆಲವರಲ್ಲಿ ಈ ರೋಗ ಲಕ್ಷಣಗಳು ಜಾಸ್ತಿ ಇದ್ದಾಗ ಅವರಿಗೆ ಈ ಮೆಡಿಸಿನ್ಸ್, ಟ್ಯಾಬ್ಲೆಟ್ಗಳು, ಮಾತ್ರೆಗಳ ಒಂದು ಅವಶ್ಯಕತೆ ಇರ್ತದೆ. ಮಾತ್ರೆಗಳಲ್ಲಿ ಮೊದಲನೇದಾಗಿ ನಾವು ಪಿತ್ತವನ್ನು ಕಡಿಮೆ ಮಾಡುವಂತಹ ಒಂದು ಮೆಡಿಸಿನ್ಸ್, ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ ಕರಿತೀವಿ, ಅಥವಾ ಆ್ಯಂಟಾಸಿಡ್ಸ್ ಅಂತ ಕರಿತೀವಿ, ಪ್ರೋಕೈನೆಟಿಕ್ಸ್ ಅಂತ ಕರಿತೀವಿ. ಇಂತಹ ಒಂದು ಮೆಡಿಸಿನ್ಸ್ಗಳನ್ನು ಅವರಿಗೆ ಕೊಟ್ಟಾಗ ಅವರಲ್ಲಿ ಈ ರೋಗ ಲಕ್ಷಣಗಳು ಕಡಿಮೆ ಆಗ್ತಾ ಬರ್ತವೆ. ಈ ಒಂದು ಕ್ರಮ 2ರಿಂದ 3 ತಿಂಗಳಾಗ್ಬೋದು, ಕೆಲವರಲ್ಲಿ 6 ತಿಂಗಳು, ಕೆಲವರಲ್ಲಿ ವರ್ಷಗಟ್ಟಲೆ ತಗೊಳ್ಬೋದು. ಅದಲ್ಲದೆ ಅವರಲ್ಲಿ ಕೆಲವೊಂದು ಬಿಹೇವಿಯರಲ್ ಮಾಡಿಫಿಕೇಷನ್, ಅವರಿಗೆ ಆಂಗ್ಸೈಟಿ ತೊಂದರೆ ಇರ್ತದೆ, ಕೆಲವರಿಗೆ ಟೆನ್ಷನ್ ಆಗ್ತದೆ, ಪ್ಯಾನಿಕ್ ಅಟ್ಯಾಕ್ಸ್ಗಳಾಗ್ತವೆ. ಅವರಲ್ಲಿ ಈ ಒಂದು ತೊಂದರೆ ಏನೇನಿದೆಯೋ ಅದನ್ನು ಬಿಹೇವಿಯರಲ್ ಥೆರಪಿ ಕೊಟ್ಟು, ಆ್ಯಂಟಿ ಆಂಗ್ಸೈಟಿ ಮೆಡಿಕೇಷನ್ಸನ್ನು ಕೊಟ್ಟು ಅದನ್ನು ಕಡಿಮೆ ಮಾಡ್ತೀವಿ. ಸೊ ಇದೆಲ್ಲವನ್ನು ಒಂದು ಕ್ರಮೇಣ ಮಾಡ್ತಾ ಬಂದಾಗ ಈ ಎಲ್ಲ ರೋಗ ಲಕ್ಷಣಗಳು ಕಡಿಮೆಯಾಗಿ ಅವರು ತಮ್ಮ ನಾರ್ಮಲ್ ರೆಗ್ಯುಲರ್ ಲೈಫ್ ಸ್ಟೈಲ್ ಏನಿದೆ ಅಥವಾ ಜೀವನ ಕ್ರಮ ಏನಿದೆ ಅದಕ್ಕೆ ಬರಲು ಸಾಧ್ಯ ಇದೆ. ಕೆಲವರಲ್ಲಿ ಈ ಎಲ್ಲ ಮೆಡಿಸಿನ್ಸ್ಗಳನ್ನು ಕೊಟ್ಟು ಅದು ಕೆಲಸ ಮಾಡದೇ ಇರಬಹುದು, ಅಥವಾ ಈ ಮೆಡಿಸಿನ್ನಿಂದ ಹೊರಗಡೆ ಬರಲಿಕ್ಕೆ ಆಗದೆ ಇರ್ಬೋದು. ದಿನಾ ಮೆಡಿಸಿನ್ಸ್ ತಗೊಳ್ತಾನೆ ಇರಬೇಕಾಗ್ತದೆ, ವರ್ಷಾನುಗಟ್ಟಲೆ ತಗೊಳ್ತಾ ಇರಬೇಕಾಗ್ತದೆ. ಸೊ ಇಂತಹ ಪರಿಸ್ಥಿತಿ ಬಂದಾಗ ಯಾರಲ್ಲಿ ಈ ಮೆಡಿಸಿನ್ನಿಂದ ಸೈಡ್ ಎಫೆಕ್ಟ್ ಬರ್ತಾ ಇರ್ತದೋ, ಅಥವಾ ಯಾರಿಗೆ ಈ ಮೆಡಿಸಿನನ್ನು ಅಫೋರ್ಡ್ ಮಾಡಲಿಕ್ಕೆ, ಬಿಕಾಸ್ ಹಣಕಾಸಿನ ಪ್ರಾಬ್ಲಮ್, ತೊಂದರೆ ಬಂದಾಗ ಈ ಒಂದು ಪೇಷಂಟ್ಸ್ಗಳಲ್ಲಿ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಅವರಿಗೆ ನಾವು ವಿವರಿಸ್ತೇವೆ. ಈ ಶಸ್ತ್ರಚಿಕಿತ್ಸೆ ಇದಲ್ಲದೆ ಈ ಕಾಯಿಲೆಯಿಂದಾಗಿ ಕಾಂಪ್ಲಿಕೇಶನ್ಸ್, ನಾನು ಆವಾಗಲೇ ಹೇಳಿದ ಹಾಗೆ ತುಂಬ ದಿನ ಇದು ನಡೆದಾಗ ಅವರಲ್ಲಿ ಕಾಂಪ್ಲಿಕೇಶನ್ಸ್ ಆಗ್ತವೆ. ಈ ಕಾಂಪ್ಲಿಕೇಶನ್ಸ್ ಏನಾದ್ರು ಬಂದು ಪೇಷಂಟ್ ಊಟ ಮಾಡಲಿಕ್ಕೆ ಇದ್ದಾಗ
ಅವರಲ್ಲಿಯೂ ಕೂಡ ಈ ಶಸ್ತ್ರಚಿಕಿತ್ಸೆಯನ್ನು ನಾವು ಅವರಿಗೆ ಆಫರ್ ಮಾಡ್ತೇವೆ. ಸೊ ಈ ಶಸ್ತ್ರಚಿಕಿತ್ಸೆಯನ್ನು ಆ್ಯಂಟಿ ರಿಫ್ಲಕ್ಸ್ ಸರ್ಜರಿ ಅಂತ ಕರಿತೀವಿ. ಅಂದರೆ ಮೇಲೆ ರಿಫ್ಲಕ್ಸ್ ಆ್ಯಸಿಡ್ ಮೇಲೆ ಬರದೇ ಇರೋ ಹಾಗೆ ತಡೆಯುವಂಥ ಒಂದು ಸರ್ಜರಿ. ಈ ಸರ್ಜರಿಯಲ್ಲಿ ನಾವು ಒಳಗಡೆ ಇರುವಂತಹ ಕ್ರೂರಲ್ ಡಯಾಫ್ರಮ್, ಆಗಲೇ ಹೇಳಿದ ಹಾಗೆ ಒಳಗಡೆ ಒಂದು ಕ್ರೂರಲ್ ಡಯಾಫ್ರಮ್ ಅಂತ ಇರುತ್ತೆ, ಅದನ್ನು ನಾವು ಟೈಟ್ ಮಾಡಿ ಅಲ್ಲಿ ಈ ಸ್ಟಮಕ್ ಜಠರವನ್ನು ಕೆಳಗಡೆ ಇರುವಂತಹ ಒಂದು ಅನ್ನನಾಳಕ್ಕೆ ಒಂದು ಸುತ್ತಿ ಆ ಒಂದು ಕೆಳಗಡೆ ಇರುವ ಅನ್ನನಾಳವನ್ನು ಹೈ ಪ್ರೆಷರ್ ಝೋನ್ ಆಗಿ ಮತ್ತೆ ಕನ್ವರ್ಟ್ ಮಾಡ್ತೀವಿ. ಸೊ ಹೈ ಪ್ರೆಷರ್ ಝೋನ್ ಆದಾಗ ಮತ್ತೆ ಆ್ಯಸಿಡ್ ಮೇಲೆ ಬರದೇ ಇರೋ ಹಾಗೆ ತಡೀತದೆ. ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಿನಿಮಲಿ ಇನ್ವೇಸಿವ್ ಅಂದರೆ ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕ್ ಸರ್ಜರಿ, ಕೀಹೋಲ್ ಸರ್ಜರಿಯಿಂದ ಮಾಡಬಹುದು. ಸೊ ಈ ಕೀಹೋಲ್ ಸರ್ಜರಿಯಿಂದ ಮಾಡಿದಾಗ ಪೇಷಂಟ್ನ ರಿಕವರಿ ತುಂಬ ಬೇಗ ನಡೀತದೆ. ಸೊ ಇವತ್ತು ಸರ್ಜರಿ ಮಾಡಿದರೆ ನಾಳೆಯಿಂದನೇ ಎದ್ದು ಓಡಾಡುವಂಥ ಒಂದು ಪರಿಸ್ಥಿತಿ ಇರ್ತದೆ. ಅದಲ್ಲದೆ ಬೇಗ ಅವರು ತಮ್ಮ ಕೆಲಸಗಳಿಗೆ ವಾಪಸ್ ಬರುವಂತೆ ಇದು ಸಹಾಯ ಮಾಡ್ತದೆ. ಸೊ ಹಾಗಾಗಿ ಇಂದಿನ ಕಾಲದಲ್ಲಿ ನಾವು ಕೀಹೋಲ್ ಸರ್ಜರಿಯನ್ನು ಮಾಡಿ ಪೇಷಂಟನ್ನು ಬೇಗ ಮನೆಗೆ ಕಳಿಸಿಕೊಡುವಂತಹ ಒಂದು ಕ್ರಮವನ್ನು ಇಟ್ಕೊಂಡಿದ್ದೇವೆ. ಸೊ ಗೆಳೆಯರೇ, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅನ್ನುವುದು ಒಂದು ಕ್ರಾನಿಕ್ ಡಿಸಾರ್ಡರ್, ತುಂಬ ದಿನ ನಡೆಯುವಂತಹ ಡಿಸಾರ್ಡರ್. ಸೊ ಹಾಗಾಗಿ ಇದರಲ್ಲಿ ಮೇಯ್ನಾಗಿ ನಾವು ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಬದಲಾವಣೆ ತರುವುದಲ್ಲದೆ ಕೆಲವೊಂದು ಮೆಡಿಸಿನ್ಸ್ ಬೇಕಾಗ್ಬೋದು, ಇನ್ನು ಕೆಲವರಲ್ಲಿ ಸರ್ಜರಿನೂ ಬೇಕಾಗ್ಬೋದು. ಸೊ ಇಂತಹ ಒಂದು ಪರಿಸ್ಥಿತಿ ಇದ್ದಾಗ ನೀವು ನಿಮ್ಮ ಗೆಳೆಯರು ಅಥವಾ ನಿಮ್ಮ ಫ್ಯಾಮಿಲಿ ಯಾರಿದ್ದಾರೋ, ಕುಟುಂಬಸ್ಥರು ಅಥವಾ ಬೇರೆ ಫ್ರೆಂಡ್ಸ್ ಯಾರಿದ್ದಾರೋ ಅವರಿಗೆ ಇದರ ಬಗ್ಗೆ ನೀವು ಮಾಹಿತಿಯನ್ನು ಕೊಟ್ಟಾಗ ಅವರು ಅವರ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿದಾಗ ಅವರು ತಮ್ಮ ಸಿಂಪ್ಟಮ್ಸನ್ನು ಕಡಿಮೆ ಮಾಡಿಕೊಂಡು ಬೇಗ ಅವರು ನಾರ್ಮಲ್ ಲೈಫಿಗೆ ಬರುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಇದರ ಬಗ್ಗೆ ನೀವು ಜಾಗೃತಿಯನ್ನು ಮೂಡಿಸಬೇಕು. ಧನ್ಯವಾದಗಳು.